ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ದ ಚಾನಲ್. ಇವತ್ತು ನಾನು ಕೃಷ್ಣ ಜನ್ಮಾಷ್ಟಮಿಗೆ ಹೆಸರು ಕಾಳಿಂದು ಉಂಡೆ ಮಾಡ್ತಾಯಿದ್ದೀನಿ. ಅದಕ್ಕೆ ಏನು ಬೇಕು ಅಂದರೆ ಮತ್ತು ಅವಲಕ್ಕಿ, ಕೃಷ್ಣಂಗೆ ತುಂಬ ಇಷ್ಟ ಇರೋದು ಅವಲಕ್ಕಿ. ಸೊ ಹೆಸರುಬೇಳೆ 1 ಕಪ್ಪು, 2 ಕಪ್ ಅವಲಕ್ಕಿ, ಪೇಪರ್ ಅವಲಕ್ಕಿ, ಇದು ತಿನ್ನಾಗಿರುತ್ತೆ. ಏಲಕ್ಕಿ ಮತ್ತು ಲವಂಗ ಪೌಡರು, 2 ಕಪ್ ಬೆಲ್ಲ, ತುಪ್ಪ, ಗೋಡಂಬಿ, ಒಣಕೊಬ್ಬರಿ, ದ್ರಾಕ್ಷಿ, ಕಡಲೆಕಾಯಿ ಬೀಜ ರೋಸ್ಟ್ ಆಗಿ ಸಿಪ್ಪೆ ತೆಗೆದಾಗಿದೆ. ಹಾಯ್ ಗೈಸ್, ವೆಲ್ಕಮ್ ಟು ದ ಚಾನಲ್. ಟುಡೇ ಐ ಆಮ್ ಮೇಕಿಂಗ್ laddu with the poha and moong dal. For that I have taken 1 cup moong dal. This we have to roast it, then powder it. This we have to lightly roast it and powder it. In this one we have to add little bit of water and make it like a one thin syrup. Then ghee, we have to roast it with these two. This also I'll be like crushing it. This also I'll be crushing it. Taken 1 cup moong dal, 2 cup thin poha, 2 cup jaggery. This is cardamom and ilachi. Ghee, cashew, raw cashew. This is dry coconut, dry grapes, peanuts which has been roasted and skinned out. These two I'll powder. This one also I'll be powdering, but roasting and then powdering. These three with ghee I'll be roasting these two. This is already done. These three I'll be just crushing it. This 3 powder. In this one I'll be making syrup. Don't forget to subscribe, share it with others. So subscribe ಮಾಡೋದು ಮರಿಬೇಡಿ, ಶೇರ್ ಮಾಡಿ ಬೇರೆಯವ್ರಿಗೂ. ಕೃಷ್ಣ ಜನ್ಮಾಷ್ಟಮಿಗೆ ಇದು ಮಾಡ್ಕೊಂಡು ತಿನ್ಬೋದು. ಹೆಲ್ತಿನೂ ಇರುತ್ತೆ, ಯಾಕಂದರೆ ದಾಲ್ ಇರೋದ್ರಿಂದ, ಆಮೇಲೆ ಪೀನಟ್ಸು ನಟ್ಸು ಎಲ್ಲ ಇರೋದ್ರಿಂದ ಹೆಲ್ತಿನೂ ಇರುತ್ತೆ. ನಾವು ಶುಗರ್ ಆ್ಯಡ್ ಮಾಡ್ತಿಲ್ಲ, ಬೆಲ್ಲ ಹಾಕೋದ್ರಿಂದ ಅದು ಹೆಲ್ತಿ ಇರುತ್ತೆ. ಇದನ್ನು ರೋಸ್ಟ್ ಮಾಡಬೇಕು. ಬರೀ ಒಂದು ಸ್ಮೆಲ್ ಬರುತ್ತೆ, ಇವತ್ತು ಮಾಡುತ್ತೆ. ನಾವು ವಿ ಆರ್ ರೋಸ್ಟಿಂಗ್ ದಿಸ್ ಒನ್. ಯು ಗೆಟ್ ಅ ಗುಡ್ ಅರೋಮಾ. ಅಂಟಿಲ್ ದೆನ್ ಯು ಹ್ಯಾವ್ ಟು roast it, not like burn it. Don't burn it off. Then we have to allow it to cool down, then powder it. ಇದನ್ನು ಒಂದು ಸ್ಮೆಲ್ ತುಂಬ ಚೆನ್ನಾಗಿರೋದು ಬರುತ್ತೆ. ಇದುವರೆಗೂ ರೋಸ್ಟ್ ಮಾಡ್ಕೋಬೇಕು. ಆಮೇಲೆ ತಣ್ಣಗೆ ಹಾಕ್ಬಿಡ್ಬೇಕು. ತಣ್ಣಗೆ ಹಾಕಿದ್ಮೇಲೆ ಅದನ್ನು ಪೌಡರ್ ಮಾಡ್ಕೋಬೇಕು. ಆಯಿತು, 5 ನಿಮಿಷ ಆಯಿತು. ಸ್ವಲ್ಪ ಇದನ್ನು ತಣ್ಣಗೆ ಹಾಕ್ತೀನಿ. ಮಾಡೋಣ ಫಸ್ಟು. ಕೂಲಾಗಿ ಹೋಗ್ಬಿಡ್ಬೇಕೀಗ. ಅಷ್ಟರಲ್ಲಿ ಅವಲಕ್ಕಿನ ರೋಸ್ಟ್ ಮಾಡ್ಕೊಳ್ಳೋಣ ಸ್ವಲ್ಪ. ಇದು 1 or 2 minutes ಸಾಕು. We are roasting the poha, a thin poha, the paper, it's called paper avalakki or paper poha, thin one. That will roast for 1 or 2 minutes. That's it, not much. Then we'll powder this one also. ಬರೀ 1 ನಿಮಿಷ ಮಾಡಲ್ಲ, 2 ನಿಮಿಷ ಅಷ್ಟೇ ಸಾಕು. ಆಫ್ ಮಾಡಿಬಿಡ್ಬೋದು. ಅದೇ ಪಾತ್ರೆ ಹೀಟಿಗದು ಇನ್ನು ಬಿಸಿ ಆಗ್ತಾ ಇರೋದು ಸಾಕು. ಫಾರ್ ದ ಪಾಟ್ ಹೀಟ್ ಇಟ್ ವಿಲ್ ಬಿ roasting. That's enough. Let it cool down, then we'll powder it. ಇವಾಗ ಇದನ್ನು ಫಸ್ಟ್ ಪೌಡರ್ ಮಾಡ್ತೀನಿ. ಸೆಕೆಂಡ್ ಇದನ್ನು ಪೌಡ್ರ್ ಮಾಡ್ತೀನಿ.
First I'll be powdering this one, then I'll be powdering this one. Then I'll be using this to save. ಇದನ್ನಲ್ಲಿ ಜರಡಿ ಹಿಡ್ಕೊಬಿಟ್ಟು ಗಟ್ಟಿ ಇರೋದನ್ನೆಲ್ಲ ವಾಪಸ್ಸು ನಾವು ಪೌಡರ್ ಮಾಡ್ಕೋಬೇಕು. Then again I'll be powdering back. ಇದರ ಜೊತೆಲೇ ದಾಲ್ ಹಾಕ್ಕೊತೀನಿ. ವಿತ್ ದಿಸ್ ಒನ್ ಐ ವಿಲ್ ಬಿ ಆ್ಯಡಿಂಗ್ ದ ದಾಲ್ ಆಲ್ಸೋ ಟು ಪೌಡರ್ ಟುಗೆದರ್. ಇವಾಗ ಪೌಡರ್ ಮಾಡ್ಕೊಳೋಣ. ನಾವು ಐ ವಿಲ್ ಬಿ ಪೌಡರಿಂಗ್ ದ ದಾಲ್. ಈ ಥರ ಇದು ಬೀಸಾಕ್ತೀನಿ. ದಿಸ್ ಇಸ್ ಡನ್ ರೈಟ್ ನಾವು. ದೆನ್ ವಿ ಹ್ಯಾವ್ ಟು ಡೂ ದ ಜಾಗ್ರಿದು ಪಾಕದ ಥರ ಮಾಡಬೇಕು ಬೆಲ್ಲದಿಂದ. ಇವಾಗ ಇದನ್ನು ಚಾಪ್ ಮಾಡ್ತೀನಿ ಇದರಲ್ಲಿ. ಅವರೆಲ್ಲ ಕ್ರ್ಯಾಕ್ ಮಾಡಿ ಬ್ರೇಕ್ ಮಾಡಿ ಇಟ್ಟಿದ್ದೀನಿ. ಇವಾಗ ಇದನ್ನು ರೆಡಿ ಆಯಿತು. ಈಗ ಪಾತ್ರೆ ಇಟ್ಕೊಂಡಿದ್ದೀನಿ. ಸ್ಟವ್ ಆನ್ ಆಗಿದೆ. ಸ್ವಲ್ಪ ನೀರು ಮತ್ತು ಬೆಲ್ಲ ಎಲ್ಲ ಹಾಕಬೇಕು. ಬೆಲ್ಲ ಹಾಕ್ತಾಯಿದ್ದೀನಿ. ನೀರು ಹಾಕ್ತೀನಿ ಈಗ. ಸಾಕು, ಇಷ್ಟು ಪಾಕ ಬರಲಿ ಈಗ. I just added, I turned on the stove, kept the pot, added the jaggery and I have some water. I'll be adding the ಇಲಾಚಿ ಪೌಡರ್, ಏಲಕ್ಕಿ ಪುಡಿನ ಹಾಕ್ಬಿಡ್ತಾ ಇದ್ದೀನಿ ಈಗಲೇ. ಕೊಬ್ಬರಿ, ಪೀನಟ್ಸು, ದಾಲು ಮತ್ತು ಅವಲಕ್ಕಿದು ಪೌಡರು. I just added dry coconut, peanuts and the dry poha, the powdered poha and the dal powdered one to this. Then I'll be adding roasted cashew and dry grapes with butter, with ghee. Then the jaggery liquid. Just kept the ghee and I put the dry grapes. I will be adding cashew. ತುಪ್ಪ ಹಾಕಿದ್ದೀನಿ. ಇವಾಗ ಒಣ ದ್ರಾಕ್ಷಿ ಹಾಕ್ಕೊಂಡಿದ್ದೀನಿ. ಆಮೇಲೆ ಗೋಡಂಬಿ ಹಾಕ್ಕೊತೀನಿ. ಸಾಕೀಗ ಆಫ್ ಮಾಡ್ತೀನಿ ಅದನ್ನು. ಇದಕ್ಕೆ ಸ್ವಲ್ಪ ಹಾಕ್ತೀನಿ. ಹಾಕ್ತಾಯಿದೆ ಇದು. ಇವಾಗ ಅದಕ್ಕೆ ಹಾಕ್ತೀನಿ ನಾನು.
ಇದನ್ನು ಅದಕ್ಕೆ ಆ್ಯಡ್ ಮಾಡ್ತೀನಿ. ಸ್ವಲ್ಪ ತಣ್ಣಗಾದ್ಮೇಲೆ ಉಂಡೆ ಕಟ್ಬೋದು. ಸ್ವಲ್ಪ ತಣ್ಣಗಾಗಲಿ. ತುಪ್ಪನ ಸ್ವಲ್ಪ ಕೈಗೆ ಹಾಕ್ಕೊಬಿಟ್ಟು ಇಟ್ಕೊಂಡು ವಾಲ್ಸ್ ಮಾಡಬೇಕು. ಎಂಜಾಯ್. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ, ಶೇರ್ ಮಾಡಿ. ಓಕೆ, ಬಾಯ್.